ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮೀರ್ ಅವರೇ, ಇವತ್ತಿನ ರೌಂಡ್ಗೋಸ್ಕರ ನಾವು ನಿಮ್ಮೂರ್ಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ಫೋಟೋ ಸಿಕ್ಕಿದೆ. ಆ ಫೋಟೋಸ್ ನೋಡಿದ್ರೆ ಏನ್ ನೆನಪಾಗುತ್ತೆ ಅಂತ ನೀವೇ ಹೇಳಬೇಕು. ಓಕೆನಾ ಸಮೀರ್ ಅವರೇ? ಡನ್ ಸರ್. ಎಸ್ ಸರ್, ಬನ್ನಿ ಫೋಟೋಸ್ ಬರ್ಲಿ. ಇದು ಈ ಕಡೆ ಬಿಲ್ಡಿಂಗು ಅಲ್ಲ, ದೇವಸ್ಥಾನ ಅಲ್ಲ, ಏನಿದು ಒಂಥರ? ಇಲ್ಲ, ದಯವಿಟ್ಟು ರಿಸರ್ಚ್ ಟೀಮ್ದವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾನು ಇನ್ನು ಒಂದ್ಸತನೂ ಹೋಗಿಲ್ಲ ಆ ಮನೆಗೆ. ಹೌದಾ? ಇವತ್ತಿಗೂ ನಾನು ಅಲ್ಲಿ ತನಕ ಹೋಗಿಲ್ಲ, ನಾನು ಮುಟ್ಟಿಲ್ಲ ಆ ಮನಿ ಹೊಚ್ಚಲ ಹತ್ತಿಲ್ಲ. ಕುಡೋಸ್ ಟು ರಿಸರ್ಚ್ ಟೀಮ್ ಹಂಗಾರೆ. ಇಲ್ಲ, ಲಿಟ್ರಲಿ ಗುಡ್ ಜಾಬ್ ಗೈಸ್. ಇಲ್ಲಿ ನಮ್ಮ ಅಜ್ಜ, ನಮ್ಮ ತಂದೆ ಅವರೆಲ್ಲ ಹುಟ್ಟಿ ಬೆಳೆದಂಥ ಮನೆ ಇದು. ಅವಾಗಿನ ಕಾಲಕ್ಕೆ ಕೃಷ್ಣಾ ನದಿ ಭಾಳ ಜೋರ್ ಹರಿದು ಬರ್ತಿದ್ಲು. ಆಕಿ ಹಬಸಕ್ಕೆ ಹೆಂಗ ಸಾಲ್ಗುಂದಿ ಊರು ಮತ್ತೊಂದು ಮೂರೊಂದು ಇವೆಲ್ಲ ಮುಳುಗೋದು, ಅವತ್ತು ಸಂಬಂಧಗಳು ಬೇರೆ ಆದು. ಅಂಥದ್ದೇ ಪ್ರಸಂಗ ನಮ್ಮಲ್ಲಿನೂ ನಡೀತು. ಮಣ್ಣೂರು ಪೂರ್ತಿ ಗ್ರಾಮ, ಚನ್ನಕೇಶವ ದೇವ್ರ ಊರು ಪೂರ್ತಿ ಮುಳುಗೋಯ್ತು. ಅದ್ರ ಹತ್ರ ಬೀಳ್ಗಿ, ಬಿಜಾಪುರ ಇವೆಲ್ಲಾನು ಬರ್ತಾವ. ಸೊ ಎಷ್ಟೋ ಊರುಗಳು ಹಿಂಗೆ ಜಲಾವೃತ ಆಗ್ಬಿಟ್ಟು. ಜಲಾವೃತ ಆದಾಗ ನೀವು ನಂಬಂಗಿಲ್ಲ, ಅವಾಗಿನ ಕಾಲಕ್ಕನ ಏನಿಲ್ಲ ಅಂದ್ರೂ ಒಂದು 1000 ಎಕರೆ ಮೇಲೆ ಆಸ್ತಿ. ಆ 1000 ಎಕರೆ ಮೇಲೆ ಆಸ್ತಿನ ನಿಂತ ಕಾಲ ಮೇಲೆ ಏನ್ ಮಾಡ್ಬೇಕು? ನೀರ್ ಹರಿದು ಹೋಗ್ಬಿಟ್ಟದ, ಬೇರೆ ಏನೋ ಆಪ್ಷನ್ನೇ ಇಲ್ಲ. ಏನ್ ಮಾಡ್ಬೇಕು ಅಂತೇಳಿ ಹೊಸ ಜೀವನ ಹುಡ್ಕೊಂಡು ಬಂದಂತ ಊರ ಹುಬ್ಬಳ್ಳಿ. ನಮಗ ತುತ್ತ ಅನ್ನ ಹಾಕಿದ್ದು ನಮ್ಮಜ್ಜಿ ಗುಂಡಾಚಾರ್ಯ ಮಣ್ಣೂರ್ ಅಂತ ಹೇಳಿ. ಗುಂಡಾಚಾರ್ಯ ಮಣ್ಣೂರು, ಜಾನಕಿಬಾಯಿ ಮಣ್ಣೂರ್ ಅಂತ ಹೇಳಿ. ಒಂದು ಖುಷಿ ವಿಷಯ ಏನಂತಂದ್ರ, ಇವಾಗಿನ ಕಾಲ ಒಳಗ ಹೆಂಗ ಎಸ್ಕಾಟ್ ಇತ್ತು, ಅವಾಗಿನ ಕಾಲಕ್ಕ ನಮ್ಮ ಅಜ್ಜ ಸೈಕಲ್ ಹೊಡ್ಕೋತ ಹೊಂಟ್ರ ಅವ್ರ ಹಿಂದ ಛತ್ರಿ ಹಿಡ್ಕೊಂಡು ಒಬ್ಬ ಹುಡ್ಕೋತ ಬರ್ತಿದ್ದ. ಆಗಿನ ಕಾಲದ ಪ್ರೋಟೋಕಾಲ್ ಅದು. ಯಾಕಂತಂದ್ರ ನಮ್ಮ ಅಜ್ಜಗ ಇಡೀ ಬೀಳ್ಗಿ ಬಿಜಾಪುರಕ್ಕ ನಮ್ಮ ಅಜ್ಜಗ ಒಬ್ಬವಂಗ ಇಂಗ್ಲಿಷ್ ಬರ್ತಿತ್ತು, ಬೇರೆ ಯಾರಿಗೂ ಬರ್ತಿದ್ದಿಲ್ಲ. ಆಮೇಲೆ ಇವ್ರ ಅಜ್ಜ ಕುಸ್ತಿ ಪೈಲ್ವಾನ್ರು. ನಮ್ಮ ಅಜ್ಜ 6 ಫೂಟ್ ಹೈಟ್. ಆಮೇಲೆ ನಮ್ಮ ಅಜ್ಜಿ ನಮ್ಮ ಶ್ರಾವಣಿಗತೆನ ಗಿಡ್ಡಿ. ಅಲ್ಲಿಂದ ಬಂದ್ಮೇಲೆ ನಾವೆಲ್ಲ ಸಣ್ಣವರಿದ್ವಿ. ಅಜ್ಜಿಗೆ ಒಂದು 10 ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋರು. ಅರ್ಶಿನ ಕುಂಕುಮಕ್ಕೆ ಎದಕ್ಕೆ ಅಂತಂತಂದ್ರೆ ಮನೆಯೊಳಗ ಏನು ಇರ್ತಿದ್ದಿಲ್ಲ, ಭಾಳ ಬಡತನ. ಆ ಬಡತನದೊಳಗೆ ಅರ್ಶಿನ ಕುಂಕುಮಕ್ಕೆ ಹೋದಾಗ ಉಡಿ ತುಂಬ್ತಿದ್ರು, 5 ಮುಷ್ಟಿ ಅಕ್ಕಿ ಉಡಿ ತುಂಬ್ತಿದ್ರು. ದಿವಸ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಅಜ್ಜಿ ಒಂದು 20 ಮನೆಗೆ ಹೋಗಿ ಅಕ್ಕಿ ಇಸ್ಕೊಂಡು ಅದನ್ನು ಬಂದು ಅಡುಗೆ ಮಾಡ್ತಿದ್ರು. ನಮ್ಮ ಅಜ್ಜಿಗೆ ಕಣ್ಣಿನ ಆಪ್ರೇಷನ್ ಆಗಿತ್ತು, ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ. ಅವಾಗಿನ ಕಾಲಕ್ಕೆ ಅವ್ರಿಗೆ ಪೆನ್ಷನ್ನು 7 ರೂಪಾಯಿ ಬರ್ತಿತ್ತು ರೀ. ರಿಟೈರ್ ಆದ್ಮೇಲೆ ಹುಬ್ಬಳ್ಳಿಗೆ ಬಂದಾಗ 7 ರೂಪಾಯಿ ಪೆನ್ಷನ್ ಬರ್ತಿತ್ತು ಅವ್ರಿಗೆ. ಅವಾಗ ನಮ್ಮ ಅಜ್ಜ ಹಾಡಾಡ್ತಿದ್ದ ನಮ್ಮ ಅಜ್ಜಿನ ನೋಡಿ, ನೀ ತಂದ ಇಡ ನಾ ಬೇಡಿದಾಗ ಒಂದು ತುತ್ತು ಕೊಡ ಅಂತಿದ್ದ. ನೀ ತಂದು ಎಲ್ಲ ತಂದು ಈಗಿನ ಕಾಲಕ್ಕೆ ನೀ ಹಾಕ್ಲಿಗತ್ತೀವ, ನೀನ ಸಂಸಾರ ನಡ್ಲಿಗತ್ತಿ. ಯಾಕಂದ್ರೆ 7 ಜನ ಮಕ್ಕಳು, ಮೊಮ್ಮಕ್ಕಳು, ಕಾಕಂದ್ರು, ಮಾಮಂದ್ರು, ಸೊಸ್ತೆಂದ್ರು, ಇವರೆಲ್ಲರಿಗೂ ಸುದ್ದಾನು ಬಿಟ್ಟು ಕೊಡುವಂಗಿಲ್ಲ ಮನಿ ಬಡತನ. ಇವತ್ತ ನಮ್ಮ ಮನಿಯೊಳಗ 1000 ಜನ ಊಟ ಮಾಡಿ ಹೋಗ್ತಾರ. ಇಷ್ಟೆಲ್ಲ ನಡೆಸ್ಲಿಕತ್ತೇವಿ ಅಂತಂದ್ರೆ ಬಹುತೇಕ ಅವ್ರಿಬ್ಬರ ಅದಕ್ಕೆ ಕಾರಣ. ನಮ್ಮ ಅದೇ ದಿವಸ ಆಶೀರ್ವಾದ ಅಂತ ಹೇಳ್ತೇನೆ ನಾನು. ಇವತ್ತು ಈ ನಮ್ಮ ಶ್ರಾವಣದ ಸಂಭ್ರಮ ಅಂತ ನಡೀತಾ ಇದೆ ನಮ್ಮ ವೇದಿಕೆ ಮೇಲೆ. ಸೊ ಸಮೀರ್ ಅವರೇ, ನೀವು ಹೇಳಿ, ಇವತ್ತು ನಿಮ್ಮ ಕುಟುಂಬನ ಯಾವ ತರ ಇವತ್ತು ವೇದಿಕೆ ಮೇಲೆ ಸೆಲೆಬ್ರೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ? ಈ ಶ್ರಾವಣ ಸಂಭ್ರಮದೊಳಗ ಅಕ್ಕಿಗೆ ಗೊತ್ತಿಲ್ಲ, ಇದು ಸೀಕ್ರೆಟ್ ಅದ. ಈ ಶ್ರಾವಣ ಸಂಭ್ರಮದೊಳಗ ಅಕ್ಕಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಅಂತ ಯಾರಿದ್ದಾರೆ ಅವ್ರನ್ನ ಕರೆಸಿ ನಾನು ಈ ಸಂಭ್ರಮವನ್ನ ಮಾಡಬೇಕು ಅಂತ ಹೇಳಿ ಅನ್ಕೊಂಡೇನಿ. ಸೊ ನೈಸ್. ಕರೆದು ಬಿಡಿ ಸಮೀರ್ ಅವರೇ, ನೀವೇ ಕರೆದು ಬಿಡಿ. ಯಾರನ್ನ ಕರ್ಸೀರಾ? ವಿಶ್ವ, ಮುಕ್ತ ಮೇಡಮ್, ಬರ್ರಿ. ಬೇರಿಂದ ಬೇರೆ ಆದವರೇ, ಬೇರೆನೋ ಹುಡುಕಿ ಹೋದವರೇ, ಬೇರನ್ನು ಹುಡುಕಿ ಹೋಗುದೊರೆ, ಬೇರಲ್ಲೇ ನಿನ್ನ ಮೂಲಸಿರೆ, ಎದೆಯಲ್ಲೇ ಉಳಿದು ಹೋದ ಸಂಬಂಧ ನೆನಪಾದರೇನೇ ಜೀವಕಾನಂದ. ಶ್ರಾವಣಿಯವರೇ, ನಿಮ್ಮ ತವರು ಮನೆ ಇವತ್ತು ಸಂಬಂಧಗಳ ವೇದಿಕೆ ಮೇಲೆ ಬಂದಿದೆ. ಏನ್ ಅನಿಸ್ತದೆ? ಎಷ್ಟು ಖುಷಿ ಆಗ್ತಾ ಇದೆ? ನಮ್ಮಮ್ಮ, ನನ್ನ ತಾಯಿ,
ನನ್ನ ತಮ್ಮ. ಓ ತಮ್ಮನಾ, ವೆರಿ ಗುಡ್. ಓಕೆ, ತಮ್ಮ ವಿಶ್ವನಾಥ್. ಎಸ್. ನಮ್ಮ ಮಾಮನ ಹೆಂಡತಿ ಮಾಮಿ. ಮಾಮನ ಹೆಂಡತಿ ಮಾಮಿ, ಜಯ. ಮಾಮನ ಮಗ ವೀರೇಶ. ವೆರಿ ಗುಡ್. ಹೇಗಿತ್ತು ಸರ್ಪ್ರೈಸ್? ನಾನು ಅದೇ ಆಕ್ಚುಲಿ ರಿಸರ್ಚ್ ಎಲ್ಲ ಮಾಡ್ಲಿಕ್ಕತ್ತಿದ್ರಲ್ಲ, ಬರೀ ಗಂಡನ ಮನೆದಷ್ಟೇ ರಿಸರ್ಚ್ ಮಾಡ್ತಾರಲ್ಲ, ಹಂಗಂದ್ರೆ ನಮ್ದೆಲ್ಲ ಹೆಂಗ ನಮ್ಮ ತಾಯಿ ತಂದೆ ನಮ್ಮ ಬಂಧು ಬಳಗ ಅವ್ರನ್ನೂ ಎಲ್ಲ ಕರೆಸ್ಬೇಕು. ಸೊ ನಂಗೆ ಅದು ಬಹಳ ಆಸೆ ಇತ್ತು. ಸೊ ಆಸೆ ಈಡೇರಿತು. ಇನ್ನು ಭಾಳ ಅಂದ್ರೆ ಭಾಳ ದೊಡ್ಡದದು ನಮ್ಮ ಸಂಸಾರ, ಅಂದ್ರೆ ನಮ್ಮ ಬಂಧು ಬಳಗ. ಬಟ್ ಇವ್ರು ಇಷ್ಟು ಬಂದಿದ್ದೆ ನಂಗೆ ಇನ್ನೂ ಕೋಟಿ ಕೊಟ್ಟಷ್ಟು ಸಂತೋಷ ಆಗ್ಲಿಕ್ಕತ್ತದ. ಝೀ, ಐ ಲವ್ ಯು. ಝೀ, ಐ ಲವ್ ಯು ಸೋ ಮಚ್. ಬಟ್ ಒಂದು ಏನು ಬೇಸರ ಅಂದ್ರೆ ನಮ್ಮ ತಂದೆಯವ್ರಿಲ್ಲ. ಅವರು ನನ್ನನ್ನು ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಿದ್ರು. ಅವ್ರಿಗೆ ಗೊತ್ತಿತ್ತು ನೀವು ಒಂದ್ಸತಿ ಟಿ ವಿಗೆ ಹೋಗ್ತಿ ಅಂತೇಳಿ. ನಾ ಬಂದೀನಿ, ಬಟ್ ಅವರಿಲ್ಲ ನೋಡಲಿಕ್ಕೆ ಅಂತ ಅನ್ನೋದೊಂದು ಕೊರಗದು ನಂಗಷ್ಟೇ. ಅದು ಬಿಟ್ಟರೆ ಇವರೆಲ್ಲ ಇದ್ದಾರಲ್ಲ, ಸೊ ಖುಷಿ ಆಗ್ಲಿಕ್ಕತ್ತದ. ಥ್ಯಾಂಕ್ ಯು. ಮಡದಿಯ ಆಸೆ ಪ್ರಕಾರ ನಂದಿದ್ದೇ ಇದೆ, ಆದರೆ ವೈಫ್ ಖುಷಿ ಆಗಿರಲಿ, ಅವಳ ಫ್ಯಾಮಿಲಿ ಪಾಪ ಎಲ್ಲೂ ನೋಡಲ್ಲ ಅಂತ ದೊಡ್ಡ ಮನ್ಸು ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಯಿತು. ಇಲ್ಲ ಅಂದ್ರೆ ಹೆಣ್ಮಕ್ಳು ಮಾಡುವಂತಹ ಸಣ್ಣ ಸಣ್ಣ ತ್ಯಾಗಗಳು ಏನು ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳು ಅವರೆಲ್ಲರಿಗೂ ಕೂಡ ನಾನು ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಾನು ಒಬ್ಬ ಹೆಣ್ಣು ಹುಡುಗಿ ತಂದೆ. ಆಕಿನ ನಾವು ಏನದ ಅಂತ ಅನ್ನೋದು ನನಗೆ ಬಹುತೇಕ ಈಕಿನ್ನ ಹಡದ ಮೇಲೆ ಗೊತ್ತಾಯ್ತು. ನಮ್ಮ ಸರ್ವಾರ್ಥನ ಬಗ್ಗೆ ನಾ ಇಷ್ಟು ಕಾಳಜಿ ಮಾಡ್ತೇನೆ ಅಂತಂತಂದ್ರೆ ಅವರಪ್ಪನೂ ಆಕೆ ಸಂಬಂಧ ಅಷ್ಟ ಕಾಳಜಿ ಮಾಡಿರ್ತಾರ, ಕನಸು ಕಂಡಿರ್ತಾರ, ಆಕೆ ಸಂಬಂಧ ಅಷ್ಟ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಹೆಣ್ಮಕ್ಳು ಅಂತಂತಂದ್ರೆ ಬರೇ ಒಂದು ಮನೆಯಿಂದ ಮನೆಗೆ ಹೋಗಂಗಿಲ್ಲ. ಅವರು ಇದ್ದ ಮನೆ ಒಳಗೂ ದೊಡ್ಡ ರಾಣಿನೇ, ಯಾವ ಮನೆಗೆ ಹೋಗ್ತಾರ ಅದ್ರೊಳಗೆ ಮಹಾರಾಣಿನೇ. ಅರೆ ವಾ, ಸತ್ಯವಾದ ಮಾತು ಹೇಳಿದ್ರಿ ನೀವು. ಆದರೆ ನೀವು ಇವಾಗ ಆ ಥರ ಒಂದು ಚಾಲೆಂಜ್ ತೊಗೊಂಡಿದ್ದೀರಾ. 100% ಅತ್ತೆ ಮನೆಯನ್ನ ಕರೆಸಿದ್ದೀರಾ. ಸೊ ಈಗ ಅತ್ತೆ ಮನೆಯವ್ರಿಗೆ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಯಾವ ಥರ ತೀರ್ಸಕ್ಕೆ ಇಷ್ಟಪಡ್ತೀರಾ? ನಾನು ಶ್ರಾವಣಿಗೆ ಒಂದು ಗಿಫ್ಟ್ ಯಾವಾಗಿಂದನೂ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಬಹುತೇಕ ಆಕಿ ಏನು ಮಿಸ್ ಮಾಡ್ಕೊಂಡಾಳ. ಅವ್ರ ಮದ್ವೆ ಟೈಮಿಗೆ ಅವ್ರ ಅಪ್ಪಾಜಿ ಇದ್ದಿದ್ದಿಲ್ಲ. ಅಷ್ಟೇ ಈ ಸ್ಟೇಜ್ ಮೇಲೆ ಅವ್ರ ಅಪ್ಪಾಜಿ ಇಲ್ಲ ಅಂತನೋ ಕೊರಗು ಆಕಿಗದ. ಸೊ ಅದನ್ನ ಒಂದು ಪರ್ಸೆಂಟ್ನಾಗ ನಾನು ತುಂಬಬೇಕು ಅಂತ ಹೇಳಿ ಪ್ರಯತ್ನ ಮಾಡೇನಿ. ಹೇಗೆ? ತಾಯಿಯನ್ನ ಆರಾಧಿಸ್ತೇವೆ ಬೇರೆ 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 ರೂಪದೊಳಗೆ. ಅಂಥದ್ದು ಇವತ್ತಿನ ದಿವಸ ನಮ್ಮ ಪೂಜ್ಯ ಅತ್ತೆಯವರನ್ನ ಈ ಸ್ಟೇಜ್ ಮೇಲೆ ಅವ್ರಿಗೆ ಕಾಲು ತೊಳೆದು, ಅಳೆಯಂದ್ರ ಕಾಲು ತೊಳೆದು ಕನ್ಯಾದಾನ ಮಾಡಿದ್ದು ಭಾಳ ಸತ ಕೇಳೇವಿ. ಹೌದು. ಆದ್ರೆ ಒಂದು ಕನ್ಯಾ ನಮ್ಮ ಮನೆಗೆ ಕೊಟ್ರಿ ಅಂತ ಹೇಳಿ ಅನಂತ ಧನ್ಯವಾದ ತಿಳಿಸ್ಲಿಕ್ಕೆ ಅವ್ರ ಕಾಲು ತೊಳಿಬೇಕಂತ ಹೇಳಿ ನಾನು ಅನ್ಕೊಂಡೆ.